ಎಸ್ ನಮಸ್ತೆ, ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ವೀಕ್ಷಕರೇ, ಇವತ್ತು ಇಡೀ ರಾಜ್ಯದಾದ್ಯಂತ ಪೌರ ಕಾರ್ಮಿಕರು ಅನಿರ್ದಿಷ್ಟಾವಧಿ ಹೋರಾಟವನ್ನು ಕರೆ ನೀಡಿದ್ದಾರೆ. ತಮ್ಮ ವಿವಿಧ ಒಂದು ನ್ಯಾಯಸಮ್ಮತ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಪೌರ ಕಾರ್ಮಿಕರ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ನಿರ್ದೇಶನದಲ್ಲಿ ಈ ಒಂದು ಹೋರಾಟಕ್ಕೆ ಕರೆ ನೀಡಿದ್ದು, ಇವತ್ತಿನ ದಿವಸ ಇಡೀ ರಾಜ್ಯದಾದ್ಯಂತ ಎಲ್ಲ ಪೌರ ಕಾರ್ಮಿಕರು, ನಗರಸಭೆ ವ್ಯಾಪ್ತಿ ಇರ್ಬೋದು, ಮಹಾನಗರ ಪಾಲಿಕೆ ಇರ್ಬೋದು, ಈ ವ್ಯಾಪ್ತಿಯಲ್ಲಿ ಯಾರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಪೌರ ಕಾರ್ಮಿಕರು ತಮ್ಮ ಎಲ್ಲ ಕೆಲಸಗಳನ್ನು ಬಹಿಷ್ಕರಿಸಿ ಕೆಲಸಗಳನ್ನು ಬಂದ್ ಮಾಡಿ ಇವತ್ತೇನಪ್ಪ ಅಂದರೆ ಅನಿರ್ದಿಷ್ಟಾವಧಿ ಹೋರಾಟವನ್ನು ಕೈಗೊಂಡಿದ್ದಾರೆ. ಸೊ ಇವತ್ತು ಬೀದರ್ನಲ್ಲಿ ಪೌರಾಡಳಿತ ಸಚಿವರ ತವರು ಕ್ಷೇತ್ರದಲ್ಲಿ ನಗರಸಭೆ ಮುಂಭಾಗದಲ್ಲಿ ಒಂದು ಟೆಂಟನ್ನು ಹಾಕಿಕೊಂಡು ಎಲ್ಲ ಪೌರ ಕಾರ್ಮಿಕರು, ರಾಜ್ಯಾಧ್ಯಕ್ಷರು ಕೂಡ ಈ ಒಂದು ಹೋರಾಟದಲ್ಲಿ ಧರಣಿ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡಿದ್ದಾರೆ. ಸೊ ಏನು ಹೇಳ್ತಾರೆ, ಏನೆಲ್ಲ ಬೇಡಿಕೆಗಳಿವೆ, ಇವತ್ತು ಪೌರಾಡಳಿತ ಸಚಿವರ ಕ್ಷೇತ್ರದಲ್ಲಿಯೇ ತವರು ಕ್ಷೇತ್ರದಲ್ಲಿಯೇ ಪೌರ ಕಾರ್ಮಿಕರ ಗೋಳು ಕೇಳುವರೂ ಇಲ್ಲ ಅಂದರೆ ಈ ಒಂದು ನ್ಯಾಯಸಮ್ಮತ ಬೇಡಿಕೆಗಾಗಿ ನಮ್ಮ ಗೋಳು ಕೇಳ್ತಾ ಇಲ್ಲ ಅಂತಕ್ಕಂಥದ್ದನ್ನು ಅನಿರ್ದಿಷ್ಟಾವಧಿ ಹೋರಾಟವನ್ನು ಕೈಗೊಂಡಿದ್ದಾರೆ. ಏನೆಲ್ಲ ಹೇಳ್ತಾರೆ ಅಂತ ಕೇಳೋಣ. ಸರ್ ನಮಸ್ತೆ. ನಮಸ್ಕಾರ. ಇವತ್ತು ರಾಜ್ಯದ 313 ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಏಕಕಾಲದಲ್ಲಿ ನಾವು ಮುಷ್ಕರ ಮಾಡ್ತಾಯಿದ್ದೀವಿ. ಈಗಾಗಲೇ ಸರ್ಕಾರಕ್ಕೆ ನಾನು 45 ದಿನಗಳ ಗಡುವನ್ನು ಕೊಟ್ಟಿದ್ದೀವಿ. ನಮ್ಮ ನ್ಯಾಯಸಮ್ಮತವಾದ ಬೇಡಿಕೆಗಳನ್ನು ತಾವುಗಳು ಈಡೇರಿಸ್ರಿ, ನಾವು ಯಾವುದೇ ಕಾರಣಕ್ಕೂ ಸಾರ್ವಜನಿಕರಿಗೆ ತೊಂದರೆ ಕೊಟ್ಟು ಮುಷ್ಕರ ಮಾಡೋಕ್ಕೆ ನಾವು ರೆಡಿ ಇಲ್ಲ, ನೀವು ಕೂಡಲೇ ನಮ್ಮ ಬೇಡಿಕೆ ಈಡೇರಿಸ್ರಿ ಅಂತಂದೇಳಿ ಸರ್ಕಾರಕ್ಕೆ ಒಂದು ಮನವಿಯನ್ನು ಕೊಟ್ಟಿದ್ದೀವಿ. ಆದರೆ ಸರ್ಕಾರ ನಮ್ಮ ಕಡೆಗೆ ಯಾಕೋ ಏನೋ ಮಲತಾಯಿ ಧೋರಣೆಯನ್ನು ಅನುಸರಿಸ್ತಾ ಇದೆ. ಹಾಗಾಗಿ ಅನಿವಾರ್ಯವಾಗಿ ನಮ್ಮ ಜೀವನವನ್ನು ನಾವು ರೂಪಿಸ್ಕೊಳ್ಳೋದಕ್ಕೋಸ್ಕರ ನಾವು ಇವತ್ತು ಬೀದಿಗಿಳಿದು ಹೋರಾಟ ಮಾಡುವಂಥ ಪರಿಸ್ಥಿತಿ ನಮಗೆ ಬಂದಿದೆ. ಏನೆಲ್ಲ ಬೇಡಿಕೆಗಳಿವೆ ಅಂದರೆ ನೀವು ಹೇಳಿದ ಹಾಗೆ ಹಂತ ಹಂತವಾಗಿ ನಾವು ಹೋರಾಟ ಮಾಡಿದರೂ ಕೂಡ ಸಚಿವರು, ನಮಗೆ ಪೌರಾಡಳಿತ ಸಚಿವರು ತವರು ಕ್ಷೇತ್ರದವರು ಸ್ಪಂದನೆ ನೀಡಿಲ್ಲ ಅಂತಕ್ಕಂಥದ್ದು. ಸೊ ಏನೆಲ್ಲ ಬೇಡಿಕೆ ಇದೆ ಅನ್ನೋದಾದರೆ ಅದರ ಬಗ್ಗೆ ಬೆಳಕು ಚೆಲ್ಲೋದಾದರೆ, ಈಗಾಗಲೇ ನಿಮಗೆ ತಿಳಿದಿರುವಂಗೆ ನಾನು ಸಚಿವರ ಮನೆ ಮುಂದೆ ಒಂದು ದಿವಸ ಧರಣಿಯನ್ನು ಮಾಡಿದ್ದೀವಿ. ನಿಮ್ಮ ಸಮ್ಮುಖದಲ್ಲೇ ಮಾನ್ಯ ಸಚಿವರು 8 ದಿನದ ಒಳಗಾಗಿ ನಿಮ್ಮ ಬೇಡಿಕೆಯನ್ನು ಈಡೇರಿಸ್ತೀವಿ, ನೀವು ಮುಷ್ಕರ ದಯಮಾಡಿ ವಾಪಸ್ ತಗೊಳ್ರಿ, ಸಾರ್ವಜನಿಕರಿಗೆ ಭಾಳ ತೊಂದರೆ ಆಗ್ತದೆ ಅಂತಂತೇಳಿ ಹೇಳಿದಾಗ ನಾವು ಅವರ ಮನವಿಗೆ ಸ್ಪಂದಿಸಿ ಮುಷ್ಕರವನ್ನು ವಾಪಸ್ ತಗೊಂಡಿದ್ವಿ. ಆದರೂ ಈವರೆಗೂ ಮಾನ್ಯ ಮುಖ್ಯಮಂತ್ರಿಗಳಾಗಲಿ ಪೌರಾಡಳಿತ ಸಚಿವರಾಗಲಿ ನಮ್ಮ ಬೇಡಿಕೆಗಳ ಬಗ್ಗೆ ಅಸ್ತು ಅಂತ ಹೇಳಿಲ್ಲ. ಇವತ್ತು ಮುನ್ಸಿಪಲ್ ನೌಕರನ್ನು ರಾಜ್ಯ ಸರ್ಕಾರಿ ನೌಕರರೆಂದು ಪರಿಗಣಿಸಬೇಕು. ರಾಜ್ಯ ಸರ್ಕಾರಿ ನೌಕರು ಪಡಿತಕ್ಕಂಥ ಎಲ್ಲ ಸೌಲಭ್ಯಗಳು, ಜ್ಯೋತಿ ಸಂಜೀವನಿ, KJD, GPF ಸೇರಿದಂತೆ ಎಲ್ಲ ಸೌಲಭ್ಯಗಳು ಯಥಾವತ್ತಾಗಿ ನಮ್ಮ ಮುನ್ಸಿಪಲ್ ನೌಕರಿಗೆ ವಿತರಿಸಬೇಕಂತಂತೇಳಿ ಹೋರಾಟ ಪ್ರಥಮ ಬೇಡಿಕೆಯಾಗಿ ಇಟ್ಕೊಂಡು ಮಾಡ್ತಾಯಿದ್ದೀನಿ. ಎರಡನೇ ಬೇಡಿಕೆ ಆಗಲಿ, ಈಗಾಗಲೇ ಜೀತ ಪದ್ಧತಿ, ಹೊರಗುತ್ತಿಗೆ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ನೌಕರುಗಳನ್ನು ಜೀತ ಪದ್ಧತಿಯಲ್ಲಿ ಸರ್ಕಾರ ದುಡಿಸಿಕೊಳ್ತಾ ಇದೆ. ಈ ಜೀತ ಪದ್ಧತಿಯಿಂದ ನಮಗೆ ಮುಕ್ತಿಯನ್ನು ಕೊಡ್ರಿ, ನೇರವಾಗಿ ಸರ್ಕಾರದಿಂದಲೇ ನಮಗೆ ಸಂಬಳ ಕೊಡ್ರಿ ಅಂತಂತೇಳಿ ಇಟ್ಟಿದ್ದೇನೆ. ಇವತ್ತೇನು ಗೃಹ ಸರ್ಕಾರ 23-24ನೇ ಸಾಲಿನಲ್ಲಿ ಪರ್ಮನೆಂಟ್ ಮಾಡಿರ್ತಕ್ಕಂಥ ಪೌರ ಕಾರ್ಮಿಕರಿಗೆ ಮುನ್ಸಿಪಲ್ ಫಂಡಿಂದ ವೇತನವನ್ನು ಪಡೆದಿ ಅಂತಂತೇಳಿ ಆದೇಶವನ್ನು ಮಾಡಿದೆ. ಆ ಆದೇಶವನ್ನು ಹಿಂಪಡೆದು ಮುನ್ಸಿಪಲ್ ಫಂಡಿನಂದೇ ಯಾವುದೇ ಒಬ್ಬ ನೌಕರ ವೇತನ ತಗೊಳಕ್ಕಾಗಲ್ಲ. ಈಗೇನು ನಾವು ತಗೊಂತಿದ್ದೀವಿ SFC ಅನುದಾನದ ಅಡಿಯಲ್ಲಿ ಅವರಿಗೆ ವೇತನ ಕೊಡಬೇಕಂತಂತೇಳಿ ಎರಡನೇ ಡಿಮ್ಯಾಂಡ್ಸ್ ಆಗಿಟ್ಟಿದ್ದೀನಿ. ಇವತ್ತು 30-35 ವರ್ಷಗಳಿಂದ ದಿನಗೂಲಿ ಕ್ಷೇಮಾಭಿವೃದ್ಧಿಗಳಲ್ಲಿ ಕೆಲಸ ಮಾಡ್ತಕ್ಕಂಥ ದಿನಗೂಲಿ ನೌಕರು, ವಾಟರ್ ಸಪ್ಲೈದರು, ಡ್ರೈವರ್ಸ್ಗಳು, ಕ್ಲೀನರ್ಸ್ಗಳು ಏನಿದ್ದಾರೆ ಅವ್ರನ್ನೆಲ್ಲ ಒಂದು ಕಾಲಕ್ಕೆ ನೀವು ಮರ್ಜ್ ಮಾಡಿ ವಿಲನಾತಿಗೊಳಿಸಿ ಅಥವಾ ಖಾಲಿ ಇರ್ತಕ್ಕಂಥ ಹುದ್ದೆಗಳಿಗೆ ನೀವು ಸಕ್ರಮತೆ ಮಾಡಿಕೊಡ್ರಿ ಅಂತಂತೇಳಿ ಪ್ರಮುಖ ಬೇಡಿಕೆಗಳನ್ನಾಗಿ ಇಟ್ಕೊಂಡಿದ್ದೇವೆ. ಇವತ್ತು ಏನು ಮಾನ್ಯ ಸಿದ್ದರಾಮಯ್ಯನವರು 2018ರಲ್ಲಿ ಮುಖ್ಯಮಂತ್ರಿಗಳಾದಾಗ ಇವತ್ತು ಪೌರ ಕಾರ್ಮಿಕರಿಗೆ ಫಾರಿನ್ ಭಾಗ್ಯ, ಸಿಂಗಾಪುರ್ ಭಾಗ್ಯವನ್ನು ಕೊಟ್ಟರು. ಅದೇ ನಿಟ್ಟಿನಲ್ಲಿ ನಮಗೆ ಗೃಹ ಭಾಗ್ಯ ಯೋಜನೆಯನ್ನು ನೀಡಿರ್ತಕ್ಕಂಥ ಮಹಾನ್ ವ್ಯಕ್ತಿ ಅಂದರೆ ಸಿದ್ದರಾಮಯ್ಯನವರು. ಇವತ್ತು 7.5 ಲಕ್ಷ ರೂಪಾಯಿಗಳನ್ನು ಕೊಟ್ಟರು. ಪೌರ ಕಾರ್ಮಿಕರು ಗುಡಿಸಲುಗಳಲ್ಲಿ ಇರಬಾರ್ದು, ಅವರು RCC ಮನೆಯಲ್ಲಿರಬೇಕಂತಂದು 7.5 ಲಕ್ಷ ರೂಪಾಯಿಗಳನ್ನು ಕೊಟ್ಟರು. ಈಗ ಅದರ ಬೆಲೆ ದುಪ್ಪಟ್ಟಾಗಿರೋದ್ರಿಂದ ಕೆಬ್ಬಣ ಬೆಲೆ, ಸಿಮೆಂಟಿನ ಬೆಲೆ, ಉಸುಗಿನ ಬೆಲೆ, ಆಳಿನ ಬೆಲೆ ದುಪ್ಪಟ್ಟಾಗಿರೋದ್ರಿಂದ ಅದನ್ನು 15 ಲಕ್ಷ ರೂಪಾಯಿಗೆ ಏರಿಸ್ರಿ ಅಂತಂತ ಹೇಳಿದ್ದೀವಿ. ಇವತ್ತು ನೋಡಲ್ ಇಂಜಿನಿಯರ್ಸ್ಗಳಿದ್ದಾರೆ, ಅಕೌಂಟೆಂಟ್ಗಳಿದ್ದಾರೆ, ಕಂಪ್ಯೂಟರ್ ಆಪ್ರೇಟರ್ಗಳು ಇದ್ದಾರೆ, ಸೀನಿಯರ್ ಜೂನಿಯರ್ ಪ್ರೋಗ್ರಾಮರ್ಗಳು ಇದ್ದಾರೆ, ನೋಡಲ್ ಆಫೀಸರ್ಸ್ಗಳಿದ್ದಾರೆ. ಇವರನ್ನು ಜೀತ ಪದ್ಧತಿಯಲ್ಲಿ ಎಷ್ಟು ದಿನಗಳ ಕಾಲ ಮುಂದುವರಿಸ್ತೀರಿ, ಇವರಿಗೊಂದು ಸೇವಾ ಭದ್ರತೆ ಕೊಡ್ರಿ ಅಂತಂತೇಳಿ ಹೋರಾಟ ಮಾಡ್ತಾಯಿದ್ದೀನಿ. ಇನ್ನು ಉಳಿದ 12 ವಿವಿಧ ಬೇಡಿಕೆಗಳ ಇಟ್ಕೊಂಡು ನಾವು ಇವತ್ತು ರಾಜ್ಯದಂತ ಮುಷ್ಕರ ಮಾಡ್ತಿದ್ದೇವೆ ಮೇಡಮ್. ಈಗಾಗಲೇ ಇದು ಪೌರಾಡಳಿತ ಸಚಿವರು ಕ್ಷೇತ್ರದಲ್ಲಿ ಪ್ರವಾಸ ಕೈಗೊಂಡಿದ್ದಾರೆ ಸರ್. ಅವರು ಕ್ಷೇತ್ರದಲ್ಲಿ ಇರುವಾಗಲೇ ಈ ಒಂದು ಅನಿರ್ದಿಷ್ಟಾವಧಿ ಹೋರಾಟ ಅವರಿಗೆ ಬಿಸಿ ಮುಟ್ಟಿಸುವ ನಿಟ್ಟಿನಲ್ಲಿ ನೀವು ಮಾಡ್ತಾ ಇದ್ದೀರಿ. ಈ ಒಂದು ಹೋರಾಟ ಕೈ ಬಿಡ್ರಿ ಅಂತಕ್ಕಂಥದ್ದು, ಹಿಂತಗೊಳ್ಳಿ ಅಂತಕ್ಕಂಥದ್ದು ನಾನು ನಿಮ್ಮ ಕರೆ ಮೂಲಕ ಅಂದರೆ ಮನವೊಲಿಸೋ ಪ್ರಯತ್ನ ಪಟ್ಟಿದ್ದಾರೆ ಅಂತ. ಈಗಾಗಲೇ ಸರ್ಕಾರ ಸಚಿವರ ಸಚಿವರಿಂದನೇ ನನಗೆ ಕರೆಗಳು ಬಂದು, ನೀವು ಯಾವುದೇ ಕಾರಣಕ್ಕೂ ಮುಷ್ಕರ ಮಾಡಬೇಡ್ರಿ,
ನಾವು ನಿಮ್ಮ ಬೇಡಿಕೆಯನ್ನು ಈಡೇರಿಸ್ತೇವೆ, ಮುಷ್ಕರ ಮಾಡಬೇಡ್ರಿ ಅಂತ ಹೇಳಿದರು. ಆದರೆ ಎಲ್ಲಿವರೆಗೂ ಬರೀ ಮಾತಿನಿಂದ ನಾವು ಹೊಟ್ಟೆ ತುಂಬಿಸ್ಕೊಳ್ಬೇಕು? ಮಾತಿನಿಂದ ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕಾಗಲ್ಲ. ನಮ್ಮದು ಹಸಿದ ಹೊಟ್ಟೆಗೆ ಅನ್ನ ಕೇಳ್ತಕ್ಕಂಥದ್ದು. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ನಾವು ನಮ್ಮ ನ್ಯಾಯಯುತವಾದ ಬೇಡಿಕೆಗಳನ್ನು ನಾವು ಕೇಳ್ತಾ ಇದ್ದೀವಿ. ಯಾಕಂದರೆ ನಾವು ನೋಡ್ತೀವಿ ಬೆಳಗ್ಗೆಯಿಂದ ನೀವೆಲ್ಲ ನಿಮ್ಮ ಕೆಲಸಗಳನ್ನು ಬಂದ್ ಮಾಡಿ ಧರಣಿ ಕುಳಿತಿದ್ದೀರಿ. ಸೊ ನೋಡುವ ಹಾಗೆ ಬೆಳಗ್ಗೆ 5 ಗಂಟೆಯಿಂದಲೇ ಪೌರ ಕಾರ್ಮಿಕರು ರಸ್ತೆಗಿಳಿದ್ದಾರೆ. ಇವತ್ತೊಂದು ನಗರ ಸ್ವಚ್ಛತೆ ಇದೆ ಅಂದರೆ ಅದಕ್ಕೆ ಕಾರಣ ನಮ್ಮ ರಾಜ್ಯದಲ್ಲಿ ಕೆಲಸ ಮಾಡ್ತಕ್ಕಂಥ ಆಯಾ ಜಿಲ್ಲೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಪೌರ ಕಾರ್ಮಿಕರೇ ಕಾರಣೀಕರ್ತರಾಗ್ತಾರೆ. ಸೊ ಇವತ್ತು ನೋಡುವ ಹಾಗೆ ಎಲ್ಲ ಒಂದು ಪೌರ ಕಾರ್ಮಿಕರು ಕೆಲಸ ಬಂದ್ ಮಾಡಿದ ನಿಟ್ಟಿನಲ್ಲಿ ಏನೆಲ್ಲ ಪರಿಣಾಮಗಳಾಗಿರಬಹುದು ಅಂತ ನಿಮ್ಮ ಗಮನಕ್ಕೆ ಬರೋದಾದರೆ ಏನು ಹೇಳ್ತೀರಿ? ಇವತ್ತು ನಗರದಲ್ಲಿ ಕೋಳಿ ಕೂಗುವುದಕ್ಕಿಂತ ಮುಂಚಿತವಾಗಿ ಯಾರಾದರೂ ಎದ್ದೇಳ್ತಾರೆ ಅಂದರೆ ಅದು ಪೌರ ಕಾರ್ಮಿಕರು. ಮುಸುಗಿಲೆದ್ದು ಬೀದಿ ಗುಡಿಸಿ ಚಂದ ಮಾಡಿ ಇಟ್ಟಾಗ ಸಾರ್ವಜನಿಕರು ಅಡ್ಡಾಡ್ತಾರೆ. ಇವತ್ತು ಪೌರ ಕಾರ್ಮಿಕರು ಕಸ ಬೆಳೆದಿಲ್ಲ, ಬೀದಿ ಗುಡಿಸಿಲ್ಲ ಅಂತಂದರೆ ಗಬ್ಬು ಎದ್ದೇಳ್ತದೆ. ಪೌರ ಕಾರ್ಮಿಕರು ಇಲ್ಲದ ಊರು ರೋಗ ರುಜಿನಗಳ ತವರು ಕಾಮನ್ ಆಗಿ. ಇವತ್ತು ಸಾರ್ವಜನಿಕರ ಆರೋಗ್ಯದ ಹಿತದೃಷ್ಟಿಯಿಂದ ನಮ್ಮ ಆರೋಗ್ಯವನ್ನು ಬದಿಗಿಟ್ಟು ನಾವು ಸೇವೆ ಮಾಡ್ತಕ್ಕಂಥ ನೌಕರುಗಳು ಪಾಡಿ ಹೀಗಿದ್ದರೆ ಇವತ್ತು ಅಂಥ ನೌಕರ ಜೀವನಕ್ಕೆ ಜ್ಯೋತಿ ಸಂಜೀವಿನಿ ಇಲ್ಲಾಂದರೆ ಮತ್ತು ಹೇಗೆ ಹೇಳ್ರಿ ಮೇಡಮ್? ಇವತ್ತು ಸಾರ್ವಜನಿಕರು ನಮಗೆ ಬೆಂಬಲ ಕೊಟ್ಟಿದ್ದಾರೆ, ಕನ್ನಡ ಪರ ಸಂಘಟನೆಗಳು ಬೆಂಬಲ ಕೊಟ್ಟಿದೆ, ದಲಿತ ಪರ ಸಂಘಟನೆಗಳು ನಮಗೆ ಬೆಂಬಲ ಕೊಟ್ಟಿದೆ, ಅನೇಕ SC ST ಸಂಘ ನೌಕರ ಸಂಘಗಳು ನಮಗೆ ಬೆಂಬಲ ಕೊಟ್ಟಿದೆ. ಯಾಕೆಂದರೆ ನಾವು ನ್ಯಾಯಸಮ್ಮತವಾದ ಬೇಡಿಕೆ ಕೇಳ್ತಾ ಇದ್ದೀವಿ. ಇವತ್ತು ನಾವು ದುಡಿಯುವಂಥ ಕೆಲಸ ಮಾಡ್ತಾಯಿದ್ದೀವಿ, ದುಡಿಯುವವರಿಗೆ ಕೂಲಿ ಕೊಡ್ರಿ ಅಂತ ನಾವು ಕೂಲಿ ಕೇಳ್ತಾ ಇದ್ದೀವಿ ಹೊರತು ನಾವು ಯಾವುದು ಪುಗ್ಸಿಟೆ ಕೊಡ್ರಿ ಅಂತ ಕೇಳಿಲ್ಲ ಮೇಡಮ್. ಸಚಿವರು ಏನು ಹೇಳಿದಲ್ಲ, ಬರೀ ಬಾಯಿ ಮಾತಿಗೆ ನಿಮಗೆ ಎದ್ದೇಳ್ರಿ ನಾನು ನೋಡ್ತೀನಿ ಅಂತಕ್ಕಂಥದ್ದು ಹೇಳಿದರೆ, ಇನ್ನು ಗಂಭೀರವಾಗಿ ಏನನ್ನ ನಿಮಗೆ ಆಶ್ವಾಸನೆ ನೀಡಿರುವಂಥದ್ದು ಏನು ಹೇಳಿದ್ದಾರೆ ಅಂತ? ಇವತ್ತು ಸಚಿವರು ನಮ್ಮ ಪರವಾಗಿ 16 ಬಾರಿ ನಿಮ್ಮ ಪರವಾಗಿದ್ದೇವೆ, ನಾವು ದಲಿತರ ಪರವಾಗಿದ್ದೇವೆ ಅಂತ ಹೇಳ್ತಾರೆ ಮೇಡಮ್. ಬಾಯಿ ಮಾತಿನಿಂದ ನಮಗೆ ಕೇಳಿ ಸಾಕಾಗಿದೆ. ಇವತ್ತು ನಮ್ಮ ಘನ ಸರ್ಕಾರದ ಮುಖ್ಯಮಂತ್ರಿಗಳು ಮಾತೆತ್ತಿದರೆ ನಾನು 5 ಪರ ದಲಿತರ ಪರ ಅಂತಂತೇಳಿ ಕೂಗಿ ಹೇಳ್ತಾರೆ. ನಿಜವಾದ ದಲಿತರು ಇರ್ತಕ್ಕಂಥ ಇಲಾಖೆ ಯಾವುದಾದ್ರೂ ಇದ್ದರೆ ರಾಜ್ಯದ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ನೌಕರು 80% ದಲಿತರಿದ್ದಾರೆ, ಹಿಂದೂಗಳ ನೌಕರು ಇದ್ದಾರೆ. ಇವತ್ತು ಇಂಥ ನೌಕರಿಗೆ ಮಾಡಿದಂಥ ನೀವು ಕೆಲಸ ಇನ್ನು ಯಾವ ನೌಕರಿಗೆ ಮಾಡ್ತೀರಿ? ದಯಮಾಡಿ ಇವತ್ತು ದಲಿತರ ಕೂಗಿಗೆ ಒಂದು ಬೆಲೆ ಕೊಡ್ರಿ ಅಂತಂತೇಳಿ ಕೇಳ್ತಾ ಇದ್ದೀನಿ ಮೇಡಮ್. ಸೊ ಇದಿಷ್ಟು ಒಂದು ರಾಜ್ಯಾಧ್ಯಕ್ಷರ ಮನವಿಯಾಗಿತ್ತು. ಕೋಳಿ ಕೂಗುವ ಮುನ್ನವೇ ರಸ್ತೆಗಿಳಿದು ನಗರ ಸ್ವಚ್ಛಗೊಳಿಸುವಲ್ಲಿ ಪೌರ ಕಾರ್ಮಿಕರ ಪಾತ್ರ ಬಹಳಷ್ಟಿದೆ. ಇವತ್ತು ಇಡೀ ನಗರ ಸ್ವಚ್ಛ ಸುಂದರ ಕಾಣಬೇಕಂದ್ರೆ ಅದಕ್ಕೆ ಪೌರ ಕಾರ್ಮಿಕರೇ ಕಾರಣೀಕರ್ತರು. ಇವತ್ತು ನಗರ ವಾಸಿಗರು ಆರೋಗ್ಯವಾಗಿರಬೇಕಂದ್ರೆ ಅದಕ್ಕೆ ಕಾರಣೀಕರ್ತರೇ ಒಂದು ಪೌರ ಕಾರ್ಮಿಕರು. ಹಾಗಾಗಿ ಬಹುತೇಕ ಒಂದು ದೀನ ದಲಿತ ಅಲ್ಪಸಂಖ್ಯಾತರು ಕೆಲಸ ಮಾಡ್ತಕ್ಕಂಥ ಏಕೈಕ ಇಲಾಖೆ ಇದ್ದರೆ ಅದು ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಪೌರ ಕಾರ್ಮಿಕರಿದ್ದಾರೆ. ಸೊ ಭಾಷಣಗಳಲ್ಲಿ ಅಲ್ಲಲ್ಲಿ ದೀನ ದಲಿತರ ಪರ ಇದ್ದೀವಿ, ನಿಮ್ಮ ಪರ ನಾವಿದ್ದೀವಿ, ನಿಮ್ಮ ಪರ ಕೆಲಸ ಮಾಡ್ತೀವಿ, ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ತಕ್ಕಂಥ ಪೌರಾಡಳಿತ ಸಚಿವರು ಅವರ ಮಾತಿಗೆ ಇರಬೇಕು ಎಂಬುದು, ಜೊತೆಗೆ ಬಹುತೇಕ ದೀನ ದಲಿತರನ್ನು ಒಳಗೊಂಡ ಪೌರ ಕಾರ್ಮಿಕರು ಯಾರು ಇಲಾಖೆಯಲ್ಲಿ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಕ್ಕಂಥವರು ದೀನ ದಲಿತ ಬಂದವರು. ಸೊ ಹಂಗಾಗಿ ಅವರ ಒಂದು ದಿನಗೂಲಿ ಮೇಲೆ ಜೀವನ ಸಾಗಿಸ್ತಾ ಇದ್ದೀವಿ. ಜೀತದಾಳು ಪದ್ಧತಿ ಈ ಹಿಂದೆ ಕೊನೆಗಂಡರೂ ಕೂಡ ಇವತ್ತಿಗೂ ಕೂಡ ಜೀತದಾಳು ಪದ್ಧತಿ ಜಾರಿಯಲ್ಲಿದೆ ಅಂದರೆ ಇದೇ ಸಾಕ್ಷಿ ಅಂತಲೇ ಹೇಳ್ಬೋದು. ದಿನಗೂಲಿ ನಮಗೆ ಬೇಡ, ಕಾಯಂಗೊಳಿಸಿ, ನಮ್ಮ ನೌಕರಿ ಕಾಯಂಗೊಳಿಸಿ, ನಮಗೆ ವೇತನ ಹೆಚ್ಚಳ ಮಾಡಿ ಅಂತಕ್ಕಂಥದ್ದು ತಮ್ಮ ವಿವಿಧ ಒಂದು ನ್ಯಾಯಸಮ್ಮತ ಬೇಡಿಕೆಗಳನ್ನು ಈಡೇರಿಕೆಗೆ ಆಗ್ರಹಿಸಿ ಇವತ್ತು ಪೌರ ಕಾರ್ಮಿಕರು ಅನಿರ್ದಿಷ್ಟಾವಧಿ ಹೋರಾಟ ಕೈಗೊಂಡಿದ್ದಾರೆ. ಎಲ್ಲಿವರೆಗೂ ನಮ್ಮ ಒಂದು ನ್ಯಾಯಸಮ್ಮತ ಬೇಡಿಕೆಗೆ ಪೌರಾಡಳಿತ ಸಚಿವರು ರಹೀಂ ಖಾನ್ ಅವರು ಸ್ಪಂದನೆ ನೀಡುವುದಿಲ್ಲವೋ, ಖಂಡಿತವಾಗಿ ನಿಮ್ಮ ಬೇಡಿಕೆಗಳನ್ನು ನಾವು ಈಡೇರಿಸ್ತೀವಿ ಅಂತ ಹೇಳುವುದಿಲ್ಲವೋ ಅಲ್ಲಿಯವರೆಗೂ ನಾವು ಈ ಧರಣಿ ಕೈ ಬಿಡುವುದಿಲ್ಲ, ನಮ್ಮ ಕೆಲಸಗಳಿಗೆ ಬಹಿಷ್ಕಾರ ಮಾಡ್ತೀವಿ, ಕೆಲಸ ಬಂದ್ ಮಾಡ್ತೇವೆ ಅಂತಕ್ಕಂಥದ್ದು ರಾಜ್ಯಾಧ್ಯಕ್ಷರ ಮನವಿಯಾಗಿತ್ತು. ಇದಾಗಿದ್ದು ಈ ಹೊತ್ತಿನ ವಿಶೇಷತೆ. ನಾನು ಸುಷ್ಮಿತಾ, ತೇಜಸ್ ನ್ಯೂಸ್ ಇಂದ. ಧನ್ಯವಾದ. परमेकर साहब आप आगे बढ़ो, परमेकर साहब आप आगे बढ़ो, आइए आवाज दो पौर नौकर संघ के ಬೇಕೇ ಬೇಕು. ಎಲ್ಲಿವರೆಗೆ ಹೋರಾಟ? ಹೋರಾಟ. आवाज दो, आवाज दो,
ಆವಾಜ್ ಬೇಕೇ ಬೇಕು. ಎಲ್ಲಿವರೆಗೆ ಹೋರಾಟ? ಅರೆ ಎಲ್ಲಿವರೆಗೆ ಹೋರಾಟ? ಅಯ್ಯಯ್ಯೋ 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 ಮಾಡಲೇಬೇಕು ಮಾಡಲೇಬೇಕು ಆಗ್ಲೇಬೇಕು ಆಗ್ಲೇಬೇಕು. ಆವಾಜ್ ಪೌರ ಕಾರ್ಮಿಕರ ನೌಕರರ ಸಂಘಕ್ಕೆ, ಪೌರ ನೌಕರರ ಸಂಘಕ್ಕೆ. पैसा और बाकी का जो करता 14,500 बाकी का 18%। बाइक पर